की इवन डिसोजा की ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬೈಕಿನಲ್ಲಿ ಹೆಲ್ಮೆಟ್ ಹಾಕಿ 3-4 ಬಾರಿ ಮನೆ ಹತ್ತಿರ ಬಂದು ನೋಡಿ ಹೋಗಿ. ತದನಂತರ ನನ್ನ ಧರ್ಮಪತ್ನಿ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೆ ಒಳಗಡೆ ಹೋಗುವುದನ್ನು ಕಂಡು ತದನಂತರ ನನ್ನ ಮನೆಯ ಬಾಗಿಲುಗಳಿಗೆ ಕಲ್ಲನ್ನು ಬಿಸಾಡಿದ್ದಾರೆ ಮತ್ತು ಮನೆಯನ್ನ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತು ಕೆಲವರು ಹೇಳಿದ್ದಾರೆ ನಾವು ಮನೆಗೆ ದಾಳಿ ಮಾಡಿ ಸ್ವಲ್ಪ ಲೇಟ್ ಆಯಿತು, ಇದು ಹಿಂದೆನೇ ಮಾಡಬೇಕಾಗಿತ್ತು ಅಂತ ಕೂಡ ಹೇಳಿಕೊಂಡಿದ್ದಾರೆ. ಅವರಿಗೆ ನಾನು ಶುಭ ಕೋರುತ್ತೇನೆ. ನಾವು ಯಾವುದೇ ದಾಳಿಗೆ ಐವನ್ ಡಿಸೋಜ ಕಾಂಗ್ರೆಸ್ ಪಕ್ಷ ಇಲ್ಲಿದ್ದಂತ ಕಾರ್ಯಕರ್ತರು ಜಗ್ಗುವುದಿಲ್ಲ ಜಗ್ಗುವುದಿಲ್ಲ ಜಗ್ಗುವುದಿಲ್ಲ. ಬಿಜೆಪಿ ಅವರೇ ತಿಳ್ಕೊಳ್ಳಿ, ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ. ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ಳುತ್ತದೆ. ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ. ನೀವು ನನಗೆ ಒಂದು ಶಕ್ತಿ ಬರುವ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಬಿಜೆಪಿಯ ವೇದವಾಸ ಕಾಮತ್ ಮತ್ತು ಯಾರು ಭರತ್ ಶೆಟ್ಟಿ ಅವರೆಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾವು ಇದಕ್ಕೆ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ. ಇದೇ ಭರತ್ ಶೆಟ್ಟಿ ಹೇಳಿದ್ರು, ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಂಸತ್ತಿನ ಒಳಗಡೆ ಹೋಗಿ ಏನ್ ಹೊಡೆಯಬೇಕಂತೆ, ಕೆಪ್ಪಿಗೆ ಹೊಡೆಯಬೇಕಂತೆ, ಕಪಾತ್ ಹೊಡೆಯಬೇಕು. ಭರತ್ ಶೆಟ್ಟಿಗೆ ಧಿಕ್ಕಾರ. ಇದೇ ವೇದವಾಸ ಕಾಮತ್ ಇಲ್ಲಿ ಚರುಸದಲ್ಲಿ ಶಾಲಾ ಮಕ್ಕಳನ್ನು ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಮುಂದೆ ಘೋಷಣೆ ಕೂಗಿದ್ರು. ಇದರ ಶಾಪ ಅವರಿಗಿದ್ದೀರಿ. ಅವರು ಶಾಪದ ಪರವಾಗಿ ಮಾತಾಡುದು. ಅವರಿಗೆ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತಹ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದವಾಸ ಕಾಮತ್ ಮತ್ತು ಎಂಟೈರ್ ಬಿಜೆಪಿ. ಏನು ಬಿಜೆಪಿ ತತ್ವ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ರಾಜ್ಯಪಾಲರು ಇವತ್ತು ತೆಗೆದುಕೊಂಡಂತಹ ತೀರ್ಮಾನ ಒಂದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ತೀರ್ಮಾನ ಆಗಿತ್ತು. ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಮೀರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಕರೆಯನ್ನ ನೀಡಿತ್ತು. ನಾನು ಪ್ರತಿಭಟನೆಯಲ್ಲಿ ಮಾತಾಡಿದ್ದೆ, ಹರೀಶ್ ಕುಮಾರ್ ಮಾತಾಡಿದ್ರು, ನಾವೆಲ್ಲ ಮಾತಾಡಿ ಏನು ಹೇಳಿದೆವು, ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿರುವ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ. ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ, ಮೂಢ ಪ್ರಕರಣದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ತೆಗೆದುಕೊಳ್ಳಿಲ್ಲ. ಅವರ ಅವಧಿಯಲ್ಲಿ ಆಗಿಲ್ಲ. ಯಾರಾದ್ರೂ ಮೂಢ ಸಾಹಿತ್ಯವರ ಹೆಂಡತಿಗೆ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೂಢ ಅಧ್ಯಕ್ಷರು ಬಿಜೆಪಿ ಅವರಿದ್ರು, ಸರ್ಕಾರ ಬಿಜೆಪಿ ಇತ್ತು. ಏನಾದ್ರೂ ಕ್ರಮ ತೆಗೆದುಕೊಳ್ಳುವುದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಮೂಢದವರ ಮೇಲೆ ಕ್ರಮ ತಗೊಳ್ಬೇಕು ಹೊರತು ಇವತ್ತು ದ್ವೇಷದಿಂದ ನೀವು ಈ ಕ್ರಮವನ್ನು ತೆಗೆದುಕೊಳ್ತಿದ್ದೀರಿ. ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ಕಾನೂನಿಗೆ ವಿರುದ್ಧವಾಗಿ, ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡ್ರೆ ಶ್ರೀಲಂಕಾದಲ್ಲಿ ಏನಾಯ್ತು, ಜನ ದಂಗೆ ಇದ್ರು, ಬಾಂಗ್ಲಾದೇಶದಲ್ಲಿ ದಂಗೆ ಇದ್ರು, ಉಗಾಂಡದಲ್ಲಿ ದಂಗೆ ಇದ್ರು, ಅಮೆರಿಕದಲ್ಲಿ ದಂಗೆ ಇದ್ರು. ಅಂತ ಪರಿಸ್ಥಿತಿಯನ್ನು ನೆನಪಿಸಿಕೊಳ್ಳುವುದಕ್ಕೆ
ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಿದೆ ಅಂತ ವಿಷಯವನ್ನ ಪ್ರಸ್ತಾಪ ಮಾಡುತ್ತೇನೆ ಹೊರತು ಬಾಂಗ್ಲಾದೇಶದ ಮೋಡಲ್ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶ ಮಾದರಿಯಲ್ಲಿ ದಾಳಿ ಮಾಡ್ತೇವೆ ಅಂತ ನಾನು ಹೇಳಿಲ್ಲ. ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಇಂಥ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ ಹೊರತು ಅದು ಹೇಳಿದ್ರೆ ಬಾಂಗ್ಲಾದೇಶ ಹೆಸರು ಹೇಳಿದ ಇವಾನ್. ಬಾಂಗ್ಲಾದೇಶ ಅಂದ್ರೆ ಅವರ ಲೆಕ್ಕದಲ್ಲಿ ಅದು ಮುಸ್ಲಿಂ ರಾಷ್ಟ್ರ. ಹಾಗಾಗಿ ನಾನು ಬಾಂಗ್ಲಾದೇಶ ಹೆಸರು ತಪ್ಪು ಅಂತ ಅವರು ಭಾವಿಸಿರ್ಬೋದು. ನನಗೆ ಬಾಂಗ್ಲಾದೇಶದ ಒಂದೇ, ಶ್ರೀಲಂಕಾನು ಒಂದೇ, ಉಗಾಂಡನು ಒಂದೇ, ಅಮೆರಿಕನು ಒಂದೇ ಅಥವಾ ಇಂಗ್ಲೆಂಡು ಒಂದೇ. ನಾವು ದೇಶದ ಪ್ರಜೆಗಳು, ತಮ್ಮ ಜಾತ್ಯತೀತ ರಾಷ್ಟ್ರ ನಮ್ಮದು. ನಾವು ರಾಷ್ಟ್ರದಲ್ಲಿ ಜನಪರವಾದಂತಹ ಚಿಂತನೆಗಳನ್ನು ಇಟ್ಟುಕೊಂಡು ಬಂದಂತವರು, ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಉಳ್ಳವರು ಮತ್ತು ಎಲ್ಲ ಧರ್ಮದವರನ್ನ ಒಟ್ಟು ಸೇರಿಸಿಕೊಂಡು ಹೋಗತಕ್ಕಂಥ ಪಕ್ಷ ಅದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು ನಾನು ಹೇಳಿದಂತ ವಿಚಾರವನ್ನು ತಿರುಚಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ನನ್ನ ಮೇಲೆ ಕೇಸು ದಾಖಲು ಮಾಡಿ ನಾವು ಕಾನೂನಿಗೆ ಮೊರೆ ಹೋಗ್ತೇವೆ. ಯಾರು ಬೇಡ ಹೇಳಿದ್ದಾರೆ ಸ್ವಾಮಿ? ಹೋಗಿ ಅದನ್ನು ಬಿಟ್ಟು ಐವತ್ತು ಸೋದರ ಮನೆಗೆ ಕಲ್ಲು ಬಿಸಾಡ್ತದೆ ಅಂತ ಹೇಳಿದ್ರೆ ಇದು ನಿಮ್ಮ ಗೂಂಡಾ ಸಂಸ್ಕೃತಿಯನ್ನ ತೋರಿಸ್ತದೆ. ಈ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿ ಅಲ್ಲ. ನಿಮ್ಗೆ ಈ ಸಂಸ್ಕೃತಿಯ ಮೂಲಕ ನಿಮ್ಗೆ ನಂಬಿಕೆ ಇರ್ಬೋದು. ಯಾಕಂದ್ರೆ ಮಹಾತ್ಮ ಗಾಂಧಿಯವರನ್ನ ಕೊಂದವರನ್ನು ನೀವು ದೇವರು ಅಂತ ಪೂಜಿಸ್ತಕ್ಕಂಥವ್ರು, ಅವರನ್ನೇ ಬಿಟ್ಟಿಲ್ಲ, ಮತ್ತೆ ನಮ್ಗೆ ಇಲ್ಲಿ ಬಿಡ್ತೀರಿ. ಈ ರೀತಿಯ ಮನೋಭಾವ ಇದ್ದಂಥವರು ತಾವು ಇವತ್ತು ನನ್ನ ಮೇರೆಗೆ ನನಗೆ ಕಲ್ಲನ್ನು ಬಿಸಾಡಿದ್ದೀರಿ. ಐವಂಡಿಸೋದ ಒಬ್ಬನಲ್ಲ. ಐವಂಡಿಸೋದ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅವರ ಜೊತೆ ಐವಂಡಿಸೋದ ಇದ್ದೇ ಕಾಂಗ್ರೆಸ್ ಪಕ್ಷ ಇರ್ತದೆ. ನಮ್ದು ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಐವಂಡಿಸೋದವರಿಗೆ ಬಿಜೆಪಿ ಅವರಿಗೆ ಗಲಭೆ, ಕೊಲೆ, ಅಲ್ಲಲ್ಲಿ ಅಸಮಾಧಾನ, ಗುಂಪು ಘರ್ಷಣೆಗಳು ಆದ್ರೆ ಅಂತ ಅವ್ರ ತಲೆಯಲ್ಲಿದೆ. ಅವರಿಗೆ ಯಾರು ಒಗ್ಗಟ್ಟಾಗಿರಬಾರ್ದು, ಒಟ್ಟಾಗಿರಬಾರ್ದು. ಎಂಜೆ ಹೇಳಿದಾಗೆ ಅಲ್ಪಸಂಖ್ಯಾತರು ಅವರ ಲಿಸ್ಟ್ ಅಲ್ಲಿ ಇಲ್ಲ. ಹಾಗಾಗಿ ಅವರಿಗೆ ನಮ್ಮ ಮೇಲೆ ಒಟ್ಟೆಗಿಚ್ಚು, ನಮ್ಮನ್ನ ಟಾರ್ಗೆಟ್ ಇಟ್ಕೊಂಡು ಏನಾದ್ರು ಮಾಡ್ಲಿಕ್ಕೆ ಆಗ್ತದ ನೋಡ್ತೀರಿ. ಇದಕ್ಕೆ ಐವಂಡಿಸೋದಾಗಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಕೊನೆಯ ಕಾರ್ಯಕರ್ತರು ಕೂಡ ಯಾವುದು ಬಗ್ಗುವುದು ಇಲ್ಲ, ಜಗ್ಗುವುದು ಇಲ್ಲ ಅಂತ ಹೇಳುವುದನ್ನ ತಮಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ದು ಪಾದಯಾತ್ರೆ, ನಾವು ಅಲ್ಲಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದಿರ್ತಕ್ಕಂಥ ಉದ್ದೇಶ ಕಾಂಗ್ರೆಸ್ ಕಚೇರಿಗೆ, ಬಿಜೆಪಿ ಕಚೇರಿಗೆ ಹೋಗ್ಬೇಕು. ಅಲ್ಲಿ ಬಿಜೆಪಿ ಅವರಿಗೆ ಹೇಳಬೇಕು, ನೀವು ಗೂಂಡಾ ಸಂಸ್ಕೃತಿಯನ್ನು ಬಿಟ್ಟು ಬಿಡಿ. ಮಾನವ ಸಂಬಂಧಗಳು ಬೇರೆ, ರಾಜಕೀಯ ಸಂಬಂಧಗಳು ಬೇರೆ ಮತ್ತು ಪಕ್ಷದ ಸಂಬಂಧಗಳು ಬೇರೆ. ಪಕ್ಷದಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ, ಯಡಿಯೂರಪ್ಪನವರ ಬರ್ತ್ಡೇ ಸೆಲೆಬ್ರೇಷನ್ಗೆ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಏನು ಹೇಳಿದ್ರು? ಪಕ್ಷದಲ್ಲಿ ನಾನು ನಿಮಗೆ ಉಳಿಯುವುದು, ಆದರೆ ಮಾನವ ಸಂಬಂಧಗಳು, ಮಾನವ ವಿಚಾರಗಳು ಅದು ಬೇರೆನೆ ಅಂತೇಳೋ ಮಾತನ್ನ ಹೇಳಿದ್ರು. ಆದರೆ ಬಿಜೆಪಿ ಅವರಿಗೆ ಅದು ಬೇಕಾಗಿಲ್ಲ. ಬಿಜೆಪಿ ಅವರಿಗೆ ಬೇಕಾಗಿರೋದು ಗಲಾಟೆ, ದುಂಡಿ, ಎಷ್ಟು ಕೇಸ್ಗಳಾಗ್ತವೆ ಅದರ ಮೇಲೆ ಅವರ MLA MP ಸೀಟು ಡಿಸೈಡ್ ಆಗ್ತದೆ ಅಂತ ನಾನು ಕೇಳಿದ್ದೇನೆ ಅಲ್ವಾ MJ ಅವರೇ? ಹಾಗಾಗಿ ಅವರು ಈ ಒಂದು ಸಂಸ್ಕೃತಿಗೆ ಹೇಳಿದ್ದಾರೆ, ಇದನ್ನ ಬಿಟ್ಟು ಬಿಡಿ. ನೀವು ನಮಗೆ ಮತ್ತು ಶಕ್ತಿ ಕೊಟ್ಟಿದ್ದೀರಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ಬಂದಿದೆ, ಕಾಂಗ್ರೆಸ್ ಇನ್ನೂ ಸಂಘಟನೆ ಆಗಿದೆ, ನಾವು ನಮ್ಮನ್ನು ಎದುರಿಸುವ ಶಕ್ತಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳುವ ಮಾಲಿಗೆ ಅಂತ ಹೇಳುವ ಮಾತಿನೊಂದಿಗೆ बोलो कांग्रेस पार्टी की, बोलो कांग्रेस पार्टी की, बोलो कांग्रेस पार्टी की, बोलो सिद्धरामैया की, बोलो DK शिवकुमार की, बोलो राहुल गांधी की, बोलो मल्लिकार्जुन खड़गे की, बोलो सोनिया गांधी की. थैंक यू. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.